ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ವಾಪಸ್. ಇವತ್ತು ನಾನು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮ ಮನೆಯವರು ಸುದ್ದ ಮನೆ ಆಗದಾರ ನೋಡ್ರಿ. ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡಕತ್ತಾರ. ಅವ್ರಿಗೆ ಜರ ಬ್ಯಾಂಕಿಗೆ ಹೋಗೋದೈತಿ. ಹಾಯ್ ಮಾಡ್ರಿ. ಹಾಯ್ ಅನ್ರಿ. ಹಾಯ್ ಫ್ರೆಂಡ್ಸ್. ಇವತ್ತು ಅವ್ರಿಗೆ ಬ್ಯಾಂಕಿಗೆ ಹೋಗೋದೈತ್ರಿ. ಹಾಗಾಗಿ ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡಕತ್ತಾರ. ಹಾಗಾಗಿ ಅವ್ರಿಗೆ ಬ್ಯಾಂಕಿಗೆ ಹೋಗೋದೈತಿ ನೋಡ್ರಿ. ಇಲ್ಲಿ ನಾನು ದೇವ್ರ ಪೂಜೆನೂ ಮಾಡೀನಿ, ಅಂದರೆ ಲಕ್ಷ್ಮೀ ಪೂಜೆ ಗುರುವಾರದು. ಹಿಂಗಾಗೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಪೂಜೆ ಮಸ್ತ್ ಆಗೈತಿ. ಈಗ ಏನಾರ ಸ್ವಲ್ಪ ಇವತ್ತು ಉಪವಾಸ ಅಲ್ಲ, ಹಾಗಾಗಿ ಏನಾರೇ ಮಾಡ್ಬೇಕಂತಂದು ಬಟಾಟಿದು, ನನಗೆ ಬಟಾಟಿದು ಇಷ್ಟ ಆಗ್ತೈತಿ. ಬಟಾಟಿ ಫ್ರೈ ಮಾಡೋದು, ಜಸ್ಟ್ ಬಟಾಟಿ ಮೆಣಸಿನ್ಕಾಯಿ ಹಾಕಿ ಶೇಂಗಾ ಪೌಡ್ರ್ ಹಾಕಿ ಫ್ರೈ ಮಾಡೋದು, ಮತ್ತೇನಿಲ್ಲ. ಉಪ್ಪಿಷ್ಟು ಹಾಕಿ ಅದಕ್ಕಿಲ್ಲಿ ಕಟ್ ಮಾಡಿ ಇಟ್ಕೊಂಡಿನಿ. ಬರ್ರಿ ಇವತ್ತಿನ ರೆಸಿಪಿ, ಇವತ್ತಿನ ಬ್ಲಾಗ್ ಯಾವ ರೀತಿ ಆಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರಲ್ಲ ಅವ್ರು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೇಗೆ ಅನಿಸ್ತಂತ ಕಮೆಂಟ್ ಮುಖಾಂತರ ತಿಳಿಸಿ. ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬರ್ರಿ ಅದಕ್ಕೆ ಬಟಾಟಿ ಕಟ್ ಮಾಡಿ ಇಟ್ಕೊಂಡಿನಿ, ಮೆಣಸಿನ್ಕಾಯಿ ಕಟ್ ಮಾಡಕತ್ತೀನಿ. ಇದು ಯಾವಾಗ ಹಿಂಗೆ ಉಪವಾಸ ಇತ್ತಲ್ರಿ, ಮಾಡ್ಬೋದು, ಭಾಳ ಮಸ್ತ್ ಇರ್ತೈತಿ. ಸಾಬೂದಾನಿ ತಿನ್ನೋಕೆ ಇಷ್ಟಪಡಲ್ಲ, ಮಾಡ್ಬೋದು. ಇದು ಮಸ್ತ್ ಇರ್ತೈತಿ. ಇದೇನಿಲ್ಲ, ಜಸ್ಟ್ ನಿಮ್ಗೆ ತೋರಿಸ್ತೀನಿ. ಇದು ಸಿಂಪಲ್ ಆಗಿರುತ್ತೆ, ಏನು ಜಾಸ್ತಿ ಇಲ್ಲ ಇದಕ್ಕೆ. ತಿನ್ನಕ್ಕೆ ಮಾತ್ರ ಇದು ಬಟಾಟಿದು ಇರ್ತೈತೆ ನೋಡ್ರಿ, ಉದ್ದುದ್ದಾಗಿರೋ ಫ್ರೆಂಚ್ ಫ್ರೈಸ್. ಅಪ್ಪ ಅಂದೆ ಏನತ್ತಾರ ನನಗೆ ಗೊತ್ತಿಲ್ಲ, ನೆನಪೇ ಬಾಯಿಗೆ ಬರಲಾಗ್ಯದ. ಆ ಥರ ಸೇಮ್ ಅದೇ ಟೇಸ್ಟ್ ಕೊಡ್ತೈತಿ. ಇದು ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿ ಹಾಕೋದು, ಅಂದ್ರೆ ಬಾಯಿ ಸ್ವಲ್ಪ ಖಾರ ಬೇಕಂದ್ರೆ ನಿಮಗೆ. ಬಟ್ ನನಗೆ ಖಾರ ಜಾಸ್ತಿ ಇದ್ರೇ ಚಂದ ಅನಿಸ್ತೈತಿ. ಇದು ಬಟಾಟಿ ಒಳಗೆ ಮಾಡ್ತೀನಲ್ಲ, ಇದ್ರಾಗ ಮಾತ್ರ. ಮತ್ತು ಶೇಂಗಾ ಪೌಡ್ರ್ ಇರ್ತೈತಲ್ಲ, ಸ್ವಲ್ಪ ಜಾಸ್ತಿ ಹಾಕೋ. ಶೇಂಗಾ ಪೌಡ್ರ್ ಏನು ಅದು ಜಾಸ್ತಿ ಹಾಕೋದು. ಟೇಸ್ಟ್ ಏಕ್ ನಂಬರ್ ಇರ್ತೈತಿ ನೋಡ್ರಿ. ಈಗ ನನಗೆ ಕಡೆ ಸಿಗಲ್ಲ, ಕಡೆ ಎಲ್ಲ ಎಂಗೇಜ್ ಆಗ್ಬಿಟ್ಟ. ಎಂಗೇಜ್ ಈಗ ಒಂದು ಯಾವ್ದ್ರ ಕಡೆ ಬೇಕಲ್ಲ ನನಗೆ. ಕಡೆ ತಳ್ಕೊತಾರೆ ಮುಂಜಾನೆಗಿಗೆ. ಇವತ್ತು ಹೇಳಕ್ಕೆ ಲೇಟ್ ಆಯ್ತಂತಂದು ಟಿಫಿನ್ಕ ಉಪ್ಪಿಟ್ಟು ಮಾಡ್ಕೊತೀನಿ. ಉಪ್ಪಿಟ್ಟು ಏನು ಮಾಡೋದ್ರೆ ಲೇಟ್ ಆಯ್ತಲ್ಲ. ಚಪಾತಿ ಏನು ಮಾಡ್ಬೇಕಂದ್ರೆ ಹಿಟ್ಟು ನಾದಿ ಪಲ್ಯ ಮಾಡ್ಬೇಕಂದ್ರೆ ಅದು ಲೇಟ್ ಆಗ್ತಿತ್ತು. ಹಾಗಾಗಿ ಏನು ಮಾಡ್ದೆ, ಚಪಾತಿ ಮಾಡ್ಕೊಡ್ಬೇಕಂತಂದಾಗ ಈಗ ಉಪ್ಪಿಟ್ಟು ಮಾಡ್ಕೊತೀನಿ ರೀ. ಹೇಳ್ತೀನೋ ಹೇಳ್ಬಿಡ್ತೀನೋ, ನನಗೆ ಗೊತ್ತಿರಲಿಲ್ಲ. ಮೊದಲು ತೊಳ್ಕೊತಾರೆ, ಮತ್ತೆ ಕಂಟಿನ್ಯೂ ಮಾಡ್ತೀನಿ. ತೊಳಿಲಕ್ಕೆ ಇಲ್ಲಾಂದ್ರೆ ಒಂದು 5 ನಿಮಿಷ ಇಲ್ಲೇ ಹೋಗ್ಬಿಡ್ತೈತಿ. ಕಡಾಯಿ ತೊಳ್ಕೊಂಡಿಟ್ಟಿನಿ ರೀ. ಏನು ಬಟಾಟಿ ಕಟ್ ಮಾಡ್ಕೊಳ್ಳಿ ನೋಡ್ರಿ. ಇದನ್ನು ಒಂದು ಅರ್ಬಿಲೇ ಒರೆಸ್ಕೊತ, ಅಂದ್ರೆ ಮನೇನ ಅರಿಬೇಕಿಲ್ಲ, ಅದರಲ್ಲೇ ಒರೆಸ್ಕೊತ ಸ್ವಚ್ಛಗೆ. ಅಂದ್ರೆ ಒರೆಸ್ಕೊಂಡು ಅಂದ್ರೆ ನೀರು ಇಳಲ್ಲರಿ, ಹಾಗಾಗಿ ಭಾಳ ಗಿಜಿ ಆಗಲ್ಲ. ಡ್ರೈ ಮಸ್ತ್ ಆಗ್ತೈತಿ, 1 ನಂಬರ್ ಆಗ್ತೈತಿ. ಹಾಗಾಗಿ ಅದನ್ನು ಮೊದಲು ಇದು ಮಾಡ್ತಾರೆ, ಒರೆಸ್ಕೋಬೇಕು ಒಂದು ಅರ್ಬಿ ಒಳಗೆ ಹಾಕ್ಕೊಂಡು. ಇದು ಏನಿಲ್ಲ, ಭಾಳ ಸಿಂಪಲ್ ಐತಿ. ಏನು ಜಾಸ್ತಿ ಇದಕ್ಕೇನು ಇದು ಮಾಡೋಕ್ಕತ್ತಲ್ಲ, ಪಟ್ ಅಂತ ಆಗ್ಬಿಡುತ್ತೆ. ಸ್ವಲ್ಪ ಎಣ್ಣೆ ಸ್ವಲ್ಪ ಒಂದು ಎಣ್ಣೆ ಹಾಕೋದು ಚೆಂದಾಗಿ ಫ್ರೈ ಆಗ್ತಿತ್ತಲ್ಲ, ಅದೆಲ್ಲ ಟೇಸ್ಟ್ ಆಗ್ತೈತಿ. ಸಾಬೂದಾನಿ ನನಗಂತೂ ಸಾಬೂದಾನಿ ತಿನ್ನಂಗೆ ಆಗಲ್ರಿ. ಹಾಗಾಗಿ ನಾನು ಸಾಬೂದಾನಿ ಮಾಡಲ್ಲ, ನನಗದು ಇಷ್ಟನೇ ಆಗಲ್ಲ. ಹಾಗಾಗಿ ಯಾವಾಗ ಉಪವಾಸ ಇದ್ರೂ ಭೀ ನಾನು ಏನು ಮಾಡ್ತೀನಿ, ಬಟಾಟಿ ಇದ್ದಾರೆ ಇಲ್ಲಾಂದ್ರೆ ಏನಾರ ಫ್ರೂಟ್ಸ್ ಅಂತ ಏನೋ ಅಂತದ, ಏನೋ ಅಷ್ಟೊಂದು ಇಲ್ಲ. ಬಟ್ ಬಟಾಟಿ ಇದು ತಿನ್ನಂದ್ರೆ ಸ್ವಲ್ಪ ಏನೋ ತಿನ್ಬೇಕಂತ ಅನ್ಸಲ್ಲ. ಬಟ್ ಮಾಡ್ತೀನಿ, ನಮಗಂತೂ ಸ್ವಲ್ಪ ಏನಾರು ಮಾಡ್ಕೋಬೇಕಂತಂದಿವತ್ತ. ಅದಕ್ಕೆ ಎಣ್ಣೆ ಹಾಕ್ಲಾಕತ್ತೀನಿ. ತೋರಿಸ್ತಾ ನಿಮಗೆ, ಕ್ಯಾಮ್ರಾ ಇಲ್ಲಿ ಇಡ್ಲಾಕ ತೊಗೊಳಕ್ಕೆ ಬರ್ಲಾಗ್ಯದ. ಹಾಗಾಗಿ ಎಣ್ಣೆ ಒಂದಲ್ಲ, ಎಣ್ಣೆ ಕಾಯಿ ಮಾಡಕ್ಕೆ ಎಣ್ಣೆ ಅದ್ರಲ್ಲಿ ಆಗೈತೆ ಬೇಸೈತಿ. ನಾನು ಚೆಲ್ಲೇ ಬಿಡ್ತೈತೆಲ್ಲ, ಎಣ್ಣೆ ಹೆತಾ ಮಾಡಿಬಿಡ್ತೈತಿ. ಅದ್ರಾಗ ಏನೂ ಇಲ್ಲ ತಂದು ಏನೂ ಅನ್ನಿಸ್ಲಿಲ್ಲ. ಇದು ಹಿಂಗೆ ಆಗ್ತೈತೆ ನಂದು ಕತಿ. ಇಲ್ಲಿ ನೋಡ್ರಿ, ಎಣ್ಣೆ ಕಾಯಾಗಿಟ್ಟಿನಲ್ಲ, ಇದು ಬಟಾಟಿ ಇತ್ತು ನೋಡ್ರಿ. ಈ ಬಟಾಟಿ ಈಗ ಎಲ್ಲ ಒರೆಸ್ಕೊಂಡಿನಿ ಹಿಂಗೆ ಅರ್ಬಿಲೆಲ್ಲ ಸ್ವಚ್ಛಗೆ. ಅಂದ್ರೆ ನೀರು ಇದ್ದಿದೆಲ್ಲ ನೀರು ಹೋಗೈತಿ ಈಗ ಅದ್ರಂದು. ಎಣ್ಣೆನೂ ಕಾಯ್ದೈತಿ, ಅದಕ್ಕೆ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿಲ್ಲ. ಮೆಣಸಿನ್ಕಾಯೆಲ್ಲ ಹಾಕಿ ಒಂದು ಕೈಯಾಗ ಕ್ಯಾಮ್ರಾ ಹಿಡಿದು ಒಂದು ಕೈಯಾಗ ಹಾಕ್ಲಾಕತ್ತೀನಿ. ಮೆಣಸಿನ್ಕಾಯಿ ನೋಡ್ರಿ ಪೂರ ಹಿಂಗೆ ಚೆಂದಾಗೆ ಹುರಿಬೇಕು, ಅಂದ್ರೆ ಅದು ಬ್ಯಾಕ್ ಖಾರತ್ರೂ ಮುರಿತೈತಿಲ್ಲ, ಅದು ಜಾಸ್ತಿ. ಎಲ್ಲ ಬಟಾಟಿ ಈಗ ಇದು ಒಂದು ಜನ ತಿರುವು ಕಿಶಿನ್ರೆ ಇನ್ನೇನಿಲ್ಲ, ಇದಕ್ಕೆ ಉಪ್ಪು ಹಾಕ್ಬಿಡೋದು.
ಉಪ್ಪು ಹಾಕಿಸಿಂದ ಇದು ಆಗುತ್ತಾನ ಬಿಡಬೇಕು ಪೂರಾ ಅದು ಬೈಯತನ ಮುಚ್ಚಿಬಿಟ್ರೆ ಆಯ್ತು. ಚೆಂದಾಗೆ ಎಣ್ಣೆನೂ ಆಗಿರ್ತೈತಿ, ಪೂರ್ತಿ ಇದು ಗಿಜಿ ಗಿಜಿ ಆಗಲ್ಲ. ಬಟಾಟೆ ಒಣಗಿ ಮಾಡಿದಾಗ ಹೆಂಗೆ ಗಿಜಿ ಇರುತ್ತೆ ಹಂಗೆ ಆಗಲ್ಲ, ಮಸ್ತ್ ಆಗ್ತೈತಿ. ಇದನ್ನೇನಿಲ್ಲ ಈಗ ಮುಚ್ಚಿ ಬಿಟ್ಬಿಡದ್ರಿ. ನೋಡಿರಿ ಫ್ರೆಂಡ್ಸ್, ಈಗ ಇದಕ್ಕೆ ಹಿಂಗೆ ಮುಚ್ಚಿಬಿಟ್ಟಿನಿ. ಇದು ಬಯತನ ಇನ್ನೇನು ನೋಡೋದಿಲ್ಲ. ಇದಕ್ಕೆ ಆ ಪೂರಾ ಬೆಂದ ಬಳಕೆನೇ ಶೇಂಗಾದ ಕುಟ್ಟ ಶೇಂಗಾ ಪೌಡ್ರ್ ಹಾಕಿದ್ರೆ ಆಯ್ತು. ಇದು ನೋಡಿರಿ ಫ್ರೆಂಡ್ಸ್, ಸಿಂಪಲ್ ರೆಸಿಪಿ, ಬಟ್ ಟೇಸ್ಟ್ ಮಾತ್ರ ನೀವು ಹೇಳ್ತೀನಿ, ಟ್ರೈ ಮಾಡಿ ನೋಡ್ರಿ. ನೀವು ಯಾವಾಗಲೂ ಉಪವಾಸ ಇದ್ದಕ್ರೆ ಹಿಂಗೂ ಮಾಡ್ಕೊಂಡು ತಿನ್ಬೋದು. ಯಾವಾಗೂ ಬೇಕಂದ್ರೆ ಸಖತ್ತಾಗಿರಿ ಟೇಸ್ಟ್. ನನಗೆ ಮಾತ್ರ ಭಾಳ ಇಷ್ಟ, ನನ್ನ ಮಗಳಿಗೂ ಭಾಳ ಇಷ್ಟ. ಇದು ಭಾಳ ಚಂದ ಇರ್ತದೆ, ಭಾಳ ಟೇಸ್ಟ್ ಹತ್ತೈತಿ. ಮಾಡಿ ನೋಡ್ರಿ ನೀವು, ಸರಿ ಟ್ರೈ ಮಾಡಿ ಹೇಳ್ರಿ ನನ್ನ ಕಮೆಂಟ್ ಮುಖಾಂತರ. ಬರ್ರಿ ಈಗ ಈಗೆಲ್ಲ ಮ್ಯಾಗಿನ ಕೆಲಸ ಆಗೈತಿ. ನಾನು ನೋಡ್ರಿ ಶೇಂಗಾ ಹುರಿದಿಟ್ಟಿನಿ, ಶೇಂಗಾ ಪೌಡ್ರ್ ಮಾಡಬೇಕು. ನಮ್ಮ ಮನೆಯವ್ರಿಗೆ ಉಪ್ಪಿಟ್ಟು ಹಾಕೊಟ್ಟಿನಿ, ಅವ್ರು ಉಪ್ಪಿಟ್ಟು ತಿಲ್ಲಕತ್ತಾರ. ಬರ್ರಿ ಇವನ ಒಗ್ಯಾಣ, ಅದು ಒಗ್ಯಾಣ ನಮ್ಮ ಕಡೆ ಒಗ್ಯಾಣ ಅಂತಾರೆ ಉತ್ತರ ಕರ್ನಾಟಕದ. ಬಟ್ಟೆ ಅದು ಒಗಿಬೇಕು. ಆಯಿತು, ಬಟ್ಟೆ ಒಗಿದು ನಾವು ಅವ್ರ ಸಂಗಟ ಹೊರಗೆ ಹೋಗಬೇಕು. ಹಾಗಾಗಿ ಅಕ್ಕಿ ಬರ್ತಾಳೆ 12ವರೆಗೆ. ನಾವು ಅಂದ್ಕೊಂಡೇವಿ ಇಲ್ಲಿದೆ 12ಕ್ಕೆ ಇಲ್ಲ, ಇಲ್ಲಿ ಹೋದ್ರೆ 11ವರೆ ಇಟ್ಲಿ ಹೋಗಬೇಕು. ಇಲ್ಲಾಂದ್ರೆ ಅಕ್ಕಿ ಬಂದ ಬಳಕೆ ಹೋಗ್ಬೇಕು. ಯಾಕಂದ್ರೆ 11ವರೆಗೆ ಹೋಗ್ದೇವು ಅಂದ್ರೆ ಅಲ್ಲಿ 12ಕ್ಕೆ ಅಕ್ಕಿ ತೊಗೋಬೋದಲ್ಲ. ನಾವೇ ಇಲ್ಲದ 12ಕ್ಕೆ ಹೋದೆವಂದ್ರೆ ಅಕ್ಕಿ ಮನೆಯಾಗಿ ಬರ್ತಾಳೆ. ನಾವು ಆ ಕಡೆ ಹೋಗೋದು ಈ ಕಡೆ ಹೋಗೋದು ಆಗ್ಬಾರ್ದು. ಅಕ್ಕಿ ಕರ್ಕೊಂಡ್ರೆ ಒಂದು ಹೋಗ್ಬೇಕು, ಅಕ್ಕಿ ಬಂದ ಬಳಕರೆ ಹೋಗೋದು, ಇಲ್ಲ ಎಲ್ಲಂದ್ರೆ ಮೊದಲೇ ಹೋಗಬೇಕು. ನೋಡೋಣ, ಈಗರೆ ಟೈಮ್ 11 ಆಗೈತ್ರಿ. ಈಗ ಎಷ್ಟು ಗೊತ್ತಿಲ್ಲ, ಅರ್ಧ ತಾಸ ಏನಾದ್ರು ಆಗ್ತೈತಿಲ್ಲ. ಅದು ನಾವು ಬಟ್ಟೆ ಹೋಗಬೇಕು, ಇದು ಮಾಡಿ ತಿನ್ನಬೇಕು, ಲೇಟ್ ಆಗ್ತೈತಿ ಅನ್ನಿಸ್ತೈತಿ ನನಗೆ. ಅವ್ರದ್ದು ಕೆಲಸ ಐತಿ, ನೋಡೋಣ ಏನಾಗ್ತೈತೆ ಅಂತ. ಬರ್ರಿ ಮತ್ತು ಅದು ಆದ್ಮೇಲೆ ಕಂಟಿನ್ಯೂ ನೋಡ್ರಿ. ಯಾಕೆ ಸಾಲಿನ ಬರೋಣ ರೆಡಿ ಮಾಡಿ ಕರ್ಕೊಂಡೇ ಹೊಂಟಿದ್ದೀವಿ. ಹೊರಗೆ ಹೋಗೋ ಮುಂದೆ ಬ್ಲಾಗ್ ಕಂಟಿನ್ಯೂ ಮಾಡೀನಿ. ಅದೇ ಹೋಗಿ ಬರ್ಬೇಕಂತಂದು ಆಕೆ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತಲ್ರಿ. ಹಾಗಾಗಿ ಬ್ಯಾಂಕಿಗೆ ಮತ್ತೆ ಲೇಟ್ ಆಗ್ತೈತಿಲ್ಲ, ಅಲ್ಲಿ ಕೆಲಸ ಆಗ್ತು. ಹಾಗಾಗಿ ಜಲ್ದಿ ಆಕೆ ಬರೋಣ ಹೊರಟೇ ಬಿಟ್ಟೀವಿ. ಬರ್ರಿ ಇವತ್ತಿನ ಬ್ಯಾಂಕಿನ ಕೆಲಸ ಏನೇನು ಆಗೈತೆ ಅಂತ ನೋಡ್ಕೊಂಡು ಬರಬೇಕು. ಇದೇವದೇ ಕೂಡ್ಲೇ ರೆಡಿ ಆಗೋಣ. ಹಾಗೆ ಹೇಳಿದೆ, ಯಾಕಂದ್ರೆ ಲೇಟ್ ಆಗ್ತೈತಲ್ರಿ. ಮತ್ತು ಅಲ್ಲಿ ಎಷ್ಟು ಟೈಮ್ ಹೋಗತ್ತೆ ಅನ್ನೋದು ಐಡಿಯಾ ಇರಲ್ಲ. ಹಾಗಾಗಿ ಬರೋಣ ಹೋಗ್ಬೇಕಂತಂದು ರೆಡಿಯಾಗಿ ಬಂದಿದ್ದೇವೆ. ಇಲ್ಲಿ ಹೋಗ್ಯಾರ ಅವ್ರ ಒಳಗೆ ನೋಡೋ ಬಂಗಾರ ಟೈಮ್ ಆಗ್ತೈತಿ ಗೊತ್ತಿಲ್ಲ. ಹಂಗೆ ಬಂದಿದ್ದೇವೆ ಇಲ್ಲಿ. ಹಾಗೆ ಕೆಲಸ ಎಲ್ಲ ಐತ್ರಿ. ಇಲ್ಲಿ ಅದೇ ಕಬ್ಬಿನ ಜ್ಯೂಸ್ ನೋಡೋಣ, ಕಬ್ಬಿನ ಜ್ಯೂಸ್ ಬೇಕಂತಂದು ಹಠ ಮಾಡಕತ್ತೇಳು. ಹಾಗಾಗಿ ಕಬ್ಬಿನ ಜ್ಯೂಸ್ ತೊಗೊಂಡಿದ್ದೀವಿ. ಕುಡಿಲಕತ್ತ ನೋಡ್ರಿ. ಇಲ್ಲ ಅವ್ರಾದ್ರೆ ಭಾಳ ಟೈಮ್ ಆಗ್ತಾಳ್ರಿ ಕುಡಿಲಕತ್ತ ಬರತ್ತ. ಅದ್ರಾಗ ಅಂತ ಬಿಡ್ತಾರ. ನಾನೇ ಜ್ಯೂಸ್ ಇಲ್ಲ ಬೇಕ್ರಿ, ಭಾಳ ಲೇಟ್ ಆಗೈತಿ. ಬಟ್ ಆದ್ರೆ ಆಕಿ ನೋಡಿ ಹೆಂಗೆ ಮಾಡಕತ್ತ, ಎಷ್ಟು ಟೈಮ್ ಪಾಸ್ ಮಾಡಕತ್ತ. ಫ್ರೆಂಡ್ಸ್, ಸಾಯಂಕಾಲದಿಂದ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹೊರಗಡೆ ಹೋಗಿದ್ದೇವಲ್ಲ, ಅಲ್ಲಿಂದ ಬರೋಕೆ ಸ್ವಲ್ಪ ಲೇಟ್ನೂ ಆಯಿತು. ಬರೋಣ ಫುಲ್ ಬ್ಯಾಸ್ ಆದಂಗೆ ಆಗಿತ್ತಲ್ಲ. ಹಾಗಾಗಿ ಸ್ವಲ್ಪ ಊಟ ಉಂಡು ಮಕ್ಕೊಂಬಿಟ್ಟಿದ್ದೀವಿ. ಊಟ ಅಂದರೆ ಊಟ ಅಲ್ಲ, ಅವರೆಲ್ಲ ಊಟ ಉಂಡ್ರು. ಇವತ್ತು ನಂದು ಉಪವಾಸ ಇತ್ತಲ್ಲ. ಅಂದ್ರೆ ಬಂದು ಸ್ವಲ್ಪ ಬರೋಕ್ಕೆ ಮುಂದೆ ಬಾಳೆಹಣ್ಣು ತಂದಿದ್ದೇವಲ್ಲ, ಅದು ತಿಂದ್ಕಿಸಿಂದ್ರೆ ಅವ್ರಿಟ್ಟು ಊಟ ಉಂಡ್ರು. ಈಗಿನೂ ಸ್ಕೂಲ್ದಿಂದ ಬರೋಣ ರೆಡಿ ಮಾಡೋಣ ಕರ್ಕೊಂಡೇ ಹೋಗಿದ್ದೆ. ಈಗಿನೂ ಅಲ್ಲೇನೋ ಕಬ್ಬಿನ ಜ್ಯೂಸು ಕುಡ್ದೇಳು. ಹಾಗಾಗಿ ಏನೋ ಆಕಿನೂ ತಿಂದಿದ್ದಿಲ್ಲ. ಹಾಗಾಗಿ ಮನೆಗೆ ಬಂದು ತಿನ್ನಿಸಿ ಆಮೇಲೆ ಸ್ವಲ್ಪ ಹೊತ್ತು ಮಕ್ಕೊಂಡೇವಿ. ಬರ್ಲಾಕೆ ಮನೆ 3 ಆಗಿತ್ತು. ಹಾಗಾಗಿ ಅದ್ರ ಮೇಲೆ ಸ್ವಲ್ಪ ತಿನ್ನೋಣ ಮಕ್ಕೊಂಡು ಬಂದ. ಮತ್ತು ಇದಕ್ಕಾದು ಎದ್ಕಿಸಿಂದ್ರೆ ಎಲ್ಲ ಕೆಲಸ ಹಂಗೆ ಐತ್ರಿ. ನಂದು ಏನೂ ಮಾಡಿದ್ದಿಲ್ಲ ನಾನು. ಹಾಗಾಗಿ ಬಂದು ಬಳಕ ಬಟ್ಟೆ ಅದು ಒಗ್ಯೋದಾಯ್ತಲ್ಲ, ಹಂಗಾಗಿ ಲೇಟ್ ಆಯಿತು. ಈಗೆಲ್ಲ ದೇವ್ರ ಮುಂದೆ ದೀಪ ಹಚ್ಚಿ ಮಾಡಿ ಈ ಮೆಂತ್ಯ ಪಲ್ಯ ಇವತ್ತು ಮಾಡ್ಬೇಕಂತಂದು ಮೆಂತ್ಯ ಪಲ್ಯನ ಹಸಿನ ಮಾಡಾಕತ್ತೀನಿ ರೀ. ಒಣಗಿಗೆ ಮೆಂತ್ಯ ಪಲ್ಯ ಇವತ್ತು ಮಾಡ್ಬೇಕಂತಂದು. ನನ್ನ ಮೆಂತ್ಯ ಪಲ್ಯದ ಇಷ್ಟ, ಹಾಗಾಗಿ ಮೆಂತ್ಯ ಪಲ್ಯ ಮಾಡ್ಬೇಕಂತಂದು. ಮತ್ತು ಬಟಾಟಿದು ಒಣಗಿನೂ ಮಾಡೀನಿ. ಇದು ಮೆಂತ್ಯ ಪಲ್ಯ. ಮತ್ತು ಇದು ಲಕ್ಷ್ಮೀ ಪೂಜೆ ಮಾಡಿದಲ್ಲ, ಏನಾರು ನೈವೇದ್ಯ ಮಾಡಬೇಕಲ್ಲ, ಹಾಗಾಗಿ ಒಂದು ಸ್ವಲ್ಪ ಶಿರಾ ಮಾಡಬೇಕು. ಚಪಾತಿ ಹಿಟ್ಟದು ಕಲಸಿಟ್ಟಿನಿ. ಆಗ ಚಾದು ಆಗೈತ್ರಿ ನಮ್ಮದು. ಈ ಪಲ್ಯ ಹಸನ್ ಮಾಡಿ ಪಲ್ಯ ಇದು ಮಾಡಿಸಿದ್ರೆ ಚಪಾತಿ ಲಟ್ಟಿಸಿ ಶಿರಾ ಮಾಡಬೇಕು. ಮೊದಲು ಶಿರಾ ಮಾಡಿ ಪಲ್ಯ ಮಾಡಿ ಆಮೇಲೆ ಚಪಾತಿ ಲಟ್ಟಿಸ್ತಂದ್ರೆ ನನ್ನ ಕೆಲಸ. ಇದ್ರನ್ನ ಈಕಿನ ಹೋಮ್ವರ್ಕ್ ತೊಗೊಂಡಿದ್ರಿ. ಸಾಲಿನ ಹೋಮ್ವರ್ಕ್ ಬಂದಿತ್ತಲ್ಲ, ಆ ಹೋಮ್ವರ್ಕ್ ಸುಮ್ಮನೆ ಮಾಡಿಸಿಲ್ಲ. ನಾ ಹೋಮ್ವರ್ಕ್ ಮಾಡಿಸ್ಬೇಕು. ಏನು ಹೇಳು, ಕಲರ್ ಮಾಡ್ತೀಯಾ? ಈಗ ನಾವು ಎಷ್ಟು ಕ್ರಿಯಾನ್ಸ್ ಅಂದ್ರೆ ಒಂದು ಇಡಲ್ರಿ ಪೈಕಿ ಕಲರ್ ಮಾಡಂಗಾಗೈತೆ ಅತ್ತಾಕಿಗೆ. ಆಕಿಂದ ಹೇಳಿದ್ರೆ ಭಾಳ ದೂರ ಐತೆ. ನೋಡ್ರಿ ನಿಮ್ಮ ಕ್ಯಾಮ್ರಾ ಎಲ್ಲ ಅಳಗ್ಯಾಡ್ಸದ್ಲು. ಮೊದಲೇ ನನಗೆ ಆ ಟ್ರೈಪಾಡ್ ಇಟ್ಟು ಕೆಲಸ ಮಾಡಾಗ ಅನ್ಸಲ್ಲ. ಅದು ಆ ಟ್ರೈಪಾಡ್ದು ಸ್ವಲ್ಪ ಸ್ಪ್ರಿಂಗ್ ಹೋದಂಗೆ ಆಗೈತೆ ರೀ. ಹಾಗಾಗಿ ಇದ್ರಾಗ ಇಡಂಗೆ ಆಗಲ್ಲ. ನೋಡ್ರಿ
ಸುಮ್ಮನೆ ಇಲ್ಲೇ ಇಟ್ರೆ ಇಟ್ಟೋ ಬೆಟ್ರ, ಟೆನ್ಷನ್ ಇರಲ್ಲ ನೋಡ್ರಿ. ಎಷ್ಟು ಚಂದ ಕಾಣ್ತೈತಿ. ನಾವು ಸುಮ್ಮನೆ ಅಲ್ಲಿಡು ಇಲ್ಲಿಡು ಅಲ್ಲಿಡು ಇಲ್ಲಿಡು ಮಾಡಾಕತ್ತೀನಿ. ನಾವು ಏನು ಮಾತಾಡ್ಬೇಕಂತ ಗೊತ್ತಾಗಲಾಗೈತಿ ಫ್ರೆಂಡ್ಸ್. ನನಗೆ ಏನಾರ ಕಮೆಂಟ್ ಹಾಕಿದ್ರೆ ಮಾಡಿದ್ರೆ ಒಂದು ಸ್ವಲ್ಪ ಚಲೋ ಅನಿಸ್ತೈತಿ. ಲೈಕ್ಸ್ ಅದು ಬಂದ್ರೆ ಮಾಡಿದ್ರೆ ಏನಾರ ಒಂದು ಸ್ವಲ್ಪ ಹೌದಲ್ಲ ನಾನು ಇಡೇ ನೋಡಾಕತ್ತಾರಲ್ಲ ಅನ್ನೋ ಒಂದು ಫೀಲ್ ಇರ್ತೈತಲ್ರಿ. ಹಾಗಾಗಿ ಮಾಡಂಗೆ ಅನಿಸ್ತೈತಿ. ಇದು ಯಾವುದೂ ರೆಸ್ಪಾನ್ಸ್ ಬರಾಕತ್ತಿಲ್ಲ, ಭಾಳ ಫೀಲ್ ಆಗತ್ತೈತಿ. ನಾನು ಮಾಡೋ ಪ್ರಯತ್ನ ಅಂತೂ ಮಾಡಾಕತ್ತೀನಿ. ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಒಂದು ಏನಾರೇ ಒಂದು ಕಮೆಂಟ್ ಹಾಕತ್ತೀರಿ ಫ್ರೆಂಡ್ಸ್, ಪ್ಲೀಸ್ ಐ ರಿಕ್ವೆಸ್ಟ್ ಮಾಡಕತ್ತೀನಿ. ಆಗಾನ ಮತ್ತೆ ಸಿಗ್ತಾ. ನನಗೆ ಮಾತಾಡೋಕ್ಕೆ ವರ್ಡ್ಸಸ್ ಏನು ಮಾತಾಡಬೇಕು, ನೀವೇನು ಕೇಳಿದ್ರೆ ಮಾಡಿದ್ರೆ ಅದ್ರ ಟಾಪಿಕ್ ಬಗ್ಗೆ ಮಾತಾಡ್ಬೋದು. ಏನು ಮಾತಾಡೋಕ್ಕಾಗಿಲ್ಲ. ಇದೇ ಮನೆಯಂದೇ ತೋರಿಸಿ ನನ್ನ ಬೋರ್ ಆಗಿಬಿಡ್ತೈತೆ ರೀ, ನೋಡಂಗೆ ಅನ್ಸಲ್ಲ ಯಾರಿಗೂ. ಅದು ನಿಜನೇ. ಹಾಗಾಗಿ ಹೇಳ್ರಿ, ನಿಮ್ಗೆ ಅದ್ರ ಬಗ್ಗೆ ಏನಾರೇ ಡೌಟ್ಸ್ ಇದ್ರೆ ಕೇಳ್ರಿ ಹೇಳ್ತಾ. ನೋಡ್ರಿ ನಾ ಬೇಡವಲ್ಲಿ ಕೂತು ಪಲ್ಯ ಹಾಸನ ಮಾಡಕತ್ತೀನಿ. ಯಾಕಂದ್ರೆ ಥಂಡಿನೇ ಅಟ್ಟೈತಿ. ಥಂಡಿಗಾಗಿ ನನಗೆ ಸ್ವೆಟ್ರ ಹಾಕೊಂಡು ಕೆಲಸ ಮಾಡಂಗೆ ಆಗಲ್ರಿ. ಈಗ ಹಾಕೋಬೋದಿತ್ತು, ಬಟ್ ಎಲ್ಲ ಪ್ಯಾಕ್ ಮಾಡಿದೆ ಬಿಡ್ರಿ. ಕಿಟಕಿ ಅದೆಲ್ಲ ನೆಲದ ಮೇಲೆ ಕಾಲು ಇಡಂಗೆ ಆಗಲ್ರಿ, ನೆಲದ ಮೇಲೆ ಕಾಲು. ಹಂಗಾಗಿ ಶಿನ್ರೆ ಬೇಡ ಮೇಲೆ ಕೂತು ಹಾಸನ ಮಾಡಾಕತ್ತೀನಿ. ಏನು ಮಾಡಿದ್ರೆ ಥಂಡಿ ಗಂಜಿ ತಳಕೋತು ಏನಾರು ಹಾಸ್ಕೊಂಡು ಮಾಡ್ಬೋದು. ಬಟ್ ಮ್ಯಾಗ ಅದು ಪಟ್ಟನೆ ಬರೋಣ ಮ್ಯಾಗ ಕುಂದಿರ್ಬೇಕಂತ ಅದು ರೂಢಿ ಬಿದ್ದುಬಿಟ್ಟೈತಿ. ಬೇಡ ಮೇಲೆ ಬರೋಣ ಕುಂದ್ರದು. ಸೊಪ್ಪ ತೊಗೊಂಡ್ರೆ ಸೊಪ್ಪ ಮೇಲೆ ಕುಂದ್ರಬೋದು. ಸೊಪ್ಪ ತೊಗೊಂಡಿಲ್ರಿ, ನೋಡೋದು ಮುಂದೆ ಯಾವಾಗ ತೊಗೊಂಡೆ ಅಂದ್ರೆ ತೊಗೋಬೇಕಾಗಿತ್ತು. ಬಟ್ ಈಗ ತೊಗೊಳಲ್ಲ. ನೋಡೋಣ ಮುಂದಿನ ಮುನ್ ಶಿವಾಯನಮ್ಮ ಈಗಂತೂ ಇಲ್ಲ. ಅದು ಯಾವಾಗ ಆಗ್ತದೆ ಅವಾಗ ತರೋದು ಮನೆಗೆ. ಎಲ್ಲ ಒಂದು ಮಾಡೋದ್ರಿ. ಎಲ್ಲ ಒಮ್ಮೆ ಅಂತ ಆಗಲ್ಲ ಮಾಡೋದು. ಒಂದು ಮಾಡೋದು ಎಲ್ಲ ಒಮ್ಮೆ ಅಂತ ಆಗಲ್ಲ. ನಮ್ಮ ಕೆಪಾಸಿಟಿ ನೋಡಿ ಮಾಡಬೇಕು. ಅಂದ್ರಾಗ ಈಗ ಸದ್ಯಕ್ಕೆ ಏನಾದ್ರು ಗರಜಿಲ್ಲ ಅನ್ಸೈತ್ರಿ. ಕೆಲವು ಮಂದಿ ಹೇಳ್ತಾರೆ ಖುಲ್ಲಾ ಜಾಗಿದ್ರೆ ಎಷ್ಟೇ ಚಲೋ, ಸುಮ್ಮನೆ ಎಲ್ಲ ತಂದಿಡೋಣ ಹತ್ತಿ ಆಗ್ಬಿಡ್ತೈತೆ ನೋಡನ್ರಿ ಮುಂದೆ. ಈಗಂತೂ ಅದ್ರದ್ದೇನು ಪ್ಲ್ಯಾನ್ ಇಲ್ಲ. ಮುಂತಾರ ಮುಂದೆ ಅವಾಗ ವಿಚಾರ ಮಾಡೋದು. ಮೆಂತ್ಯ ಪಲ್ಯ ನೋಡ್ರಿ, ಅವಾಗ 50 ರೂಪಾಯಿ 60 ರೂಪಾಯಿ ಸೂಡು ಇರ್ತಿತ್ತು. ಈಗ 20 ರೂಪಾಯಿ ಸೂಡು. ಎಷ್ಟು ಭಾರಿ ನೋಡ್ರಿ, ಎಷ್ಟು ದೊಡ್ಡ ಗಡ್ಡಿ ನೋಡ್ರಿ. ಇದು ಎಷ್ಟು ಮೆಂತ್ಯ ಪಲ್ಯದ ಒಣಗಿ ಮಸ್ತ್ ಆಗ್ತೈತೆ ರೀ. ನಮ್ಮ ಊರ ಕಡೆ ರೀ, ಆ ಕಡೆ ನಮ್ಮ ತವ್ರ ಮನೆ ಕಡೆ ರೀ, ಅವ್ರು ಬರೀ ಮೆಂತ್ಯ ಪಲ್ಯ ತಿಂತಾರ, ಒಣಗಿ ಅಟ್ಟೆ ಮಾಡಲ್ಲ. ಅವರು ರೊಟ್ಟಿ ಸಂಗಡ ತಿಂತಾರೆ. ನಾವು ಸಣ್ಣವ್ರಿದ್ದಾಗ ಅದೇ ಮಾಡ್ತಿದ್ದೆ. ಈಗ ಮಹಾರಾಷ್ಟ್ರ ಬಂದೊಳಗೆ ಗೊತ್ತೈತೆ ನಾವು ಮೆಂತ್ಯ ಪಲ್ಯದ ಒಣಗಿನ ಮಾಡ್ತಾರತ್ತೆ. ನಮ್ಮ ಮಾಡ್ತಿರತ್ತು ಕರ್ನಾಟಕದಾಗ ಇಲ್ಲತ್ತೆಲ್ಲ ಹೇಳಲ್ಲ. ಬಟ್ ನಾವೇನು ಉತ್ತರ ಕನ್ನಡ ಸೈಡ್ ನಮ್ಮ ಬಿಜಾಪುರ ಕಡೆ ಇತ್ತಲ್ಲ, ಬಿಜಾಪುರದಾಗ ಎಲ್ಲೆಲ್ಲೇ ಮಾಡ್ತೀವಿ. ಬಟ್ ನಮ್ಮ ಏನದ ಅಷ್ಟ ಊರಾಗ ಅಂದರೆ ನಮಗೆ ಗೊತ್ತಿದ್ದವ್ರು ಅಂದ್ರೆ ಯಾರೂ ಪಲ್ಯ ಮಾಡಿದ್ದ ನೋಡಿಲ್ಲ. ನಮ್ಮ ಅವ್ವದಾಗಲಿ ನಮ್ಮ ದೊಡ್ಡವ್ವ ಹಿಂಗೆ ಯಾರು ಇರ್ತಾರಲ್ಲ ಅವ್ರು ಯಾರೂ ಮೆಂತ್ಯ ಪಲ್ಯ ಒಣಗಿ ಮಾಡಿದ್ದ ನೋಡಿಲ್ಲ. ಮೆಂತ್ಯ ಪಲ್ಯ ಒಣಗಿನೇ ಗೊತ್ತಿದ್ದಿಲ್ಲ. ಇಲ್ಲಿ ಪುಣ್ಯಾಗೆ ಬಂದ ಬಳಕೆ ನನಗೆ ಗೊತ್ತಾಗಿತ್ತು ರೀ ಮೆಂತ್ಯ ಪಲ್ಯದ ಒಣಗಿನೂ ಮಾಡ್ತಾರತ್ತ. ಬಟ್ ಟೇಸ್ಟ್ ಮಾತ್ರ ಸಕ್ಕದಾಗಿರತೈತಿ. ಭಾಳ ಸಿಂಪಲ್ಲ. ಬೆಳ್ಳುಳ್ಳಿ ಬೇಕಂದ್ರೆ ಟಮಾಟಿನ ಹಾಕ್ತಾನೆ ನಾನು. ಬೆಳ್ಳುಳ್ಳಿ ಟಮಾಟಿ ಮೆಣಸಿನ್ಕಾಯಿ ಇಷ್ಟೇ ನೋಡ್ರಿ. ಶೇಂಗಾದ ಪೌಡ್ರ ಇಷ್ಟು ಹಾಕಿದ್ರೆ ಮಾತ್ರ ಏಕ್ ನಂಬರ್. ಇದ್ರಾಗ ಬ್ಯಾಳಿನ ಹಾಕಿ ಮಾಡ್ತಾರೆ. ಬಟ್ ನಮಗೆ ಬ್ಯಾಳಿ ಪಿಳಿ ಅದು ಇಷ್ಟ ಆಗಲ್ಲ. ನನಗೇನಿದ್ರು ಶೇಂಗಾದ ಪೌಡ್ರ್ ಹಾಕಿದ್ರೇ. ಎಲ್ಲದಕ್ಕೂ ಶೇಂಗಾದ ಕುಟ್ಟೇನು ಯೂಸ್ ಮಾಡಲ್ಲ ಕಮ್ಮ. ಬಟ್ ಇಂಥ ಪಲ್ಯಕ್ಕದು ಹಾಕ್ತಾ ಬೆಂಡಿಕಾಯಿ ಮಾಡಲಿ ಅಂಥ ಇಂಥಕ್ಕೇನು ಹಾಕಲ್ಲ ನಾನು. ಬಟ್ ಇಂಥದಕ್ಕೆಲ್ಲ ನನಗೆ ಬೇಕೇ. ಬರ್ರಿ ಇದು ಅಡುಗೆ ಮಾಡೋ ಮುಂದೆ ಮತ್ತೆ ಸಿಗ್ತೀನಿ ನಿಮಗೆ ನಾನು. ಫ್ರೆಂಡ್ಸ್ ನೋಡ್ರಿ, ನಾನು ಈಗ ಮೆಂತ್ಯ ಪಲ್ಯ ಒಣಗಿ ಮಾಡೀನಿ. ಮತ್ತು ಇಲ್ಲಿ ಶೀರಾ ಕೂಡ ಮಾಡೀನಿ. ದೇವ್ರಿಗೆ ನೈವೇದ್ಯ ಹಿಡಿಬೇಕೀಗ. ಇದು ರೆಡಿ ಆಗ್ಯದ. ಈಗ ಬನಾನ ಹಾಕಿ ಬಾಳಿಕೆ ಹಾಕಿ ಮಾಡಿರೋದು ಸಖತ್ತಾಗಿರುತ್ತೆ. ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿದೆ. ದೇವ್ರಿಗೆ ಹಿಡಿಬೇಕು. ಇಲ್ಲಿ ಮೆಂತ್ಯ ಪಲ್ಯ ಮಾಡೀನಿ. ಈಗ ಚಪಾತಿ ಮಾಡಬೇಕು. ಚಪಾತಿ ಹಿಟ್ಟು ಕಲಿಸಿ ಕೂಡ ಇಟ್ಟಿದ್ದೀನಿ. ಚಪಾತಿ ಮಾಡಬೇಕೀಗ. ಬರ್ರಿ ನೋಡ್ರಿ, ಅದು ಮೆಣಸಿಗೆ ಹಾಕಿ ನೀವು ಮೆಂತ್ಯ ಪಲ್ಯಕ್ಕೆ ಸೀನ್ ಬರಕತ್ತ. ಚಪಾತಿ ಒಂದು ಮಾಡಿದ್ರೆ ಆಯ್ತು. ಈಗ ಆಲ್ಮೋಸ್ಟ್ ಎಲ್ಲ ಅಡುಗೆ ಆದಂಗೆ. ಬರೀ ಚಪಾತಿ ಮಾಡಿ ಇನ್ನು ಊಟಕ್ಕೆ ರೆಡಿ ಮಾಡ್ಕೊಳ್ಳೋದೆ. ಇವತ್ತಿನ ಊಟಕ್ಕೆ ನೋಡಿದ್ರಲ್ಲ, ಇದು ಶ್ರೀರಾಂತರ ದೇವ್ರಿಗೆ ನೈವೇದ್ಯ. ಅದನ್ನು ನಮಗೇನೆ. ಮತ್ತು ಇದು ಮೆಂತ್ಯ ಪಲ್ಯ ಒಣಗಿ ಇಲ್ಲಿ ಬಟಾಟಿ ಒಣಗಿನೂ ಮಾಡಿಟ್ಟಿನಿ.
ಮತ್ತು ನೆಕ್ಸ್ಟ್ ಚಪಾತಿ ಒಂದು ಮಾಡಿದ್ರೆ ಫಿನಿಶ್. ರೈಸ್ ಏನು ಮಾಡಿಲ್ಲ ಇವತ್ತು, ಈಗ ಸಿರಾನೇ ಐತಿಲ್ಲ, ಹಾಗಾಗಿ ಸುಮ್ಮನೆ ರೈಸ್ ಮಾಡೋದು ಬೇಡ ಅದನ್ನು ಮಾಡಲಿಲ್ಲ. ಜಸ್ಟ್ ಮೆಂತ್ಯ ಪಲ್ಯ ಒಣಗೊಂದು ಮಾಡಿಬಿಟ್ಟಿನಿ, ಬಟಾಟೆ ಒಣಗೊಂದು ಐತಿಲ್ಲ, ಸಿರಾ ಮಾಡೀನಿ. ಚಪಾತಿ ಒಂದು ಮಾಡ್ದಂದ್ರೆ ಆಯ್ತು. ಇದಕ್ಕೆ ಮೆಂತ್ಯ ಪಲ್ಯಕ್ಕೆ ಮಾಡೋಣ ಉಪ್ಪು ಹಾಕಬಾರ್ದು, ಇದು ಸ್ವಲ್ಪ ಹಾಗೆ ಕುದಿಲಕ್ಕೆ ಇಡಬೇಕು ಮುಚ್ಚಿಗೆ. ಏನೂ ಹಾಕಿಲ್ಲ, ಜಸ್ಟ್ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಅಷ್ಟೇ, ಟಮಾಟಿ ಜೀರಿಗೆ ಸಾಸಿವೆ ಹಾಕೀನಿ. ಇದನ್ನು ಅನ್ಕತ್ತ ಸ್ವಲ್ಪ ಅದು ಮೆತ್ತಗಾಗಲಿ, ಅದು ಕುದಿಲಿ ಚೆಂದಾಗಿ, ಅಲ್ಲಿ ಮಟ್ಟ ಬಿಡ್ತಾ ಬರ್ರಿ. ಈಗ ಇಷ್ಟೆಲ್ಲ ಆಯ್ತಂದ್ರೆ ಮತ್ತು ಸಿಗ್ತೀನಿ ಬಾಯ್. ಏನು ಮಾಡಾಕತ್ತೀರಿ? ನಾ ಮೇಡಮ್ ಅವ್ರು ಪ್ಯಾಂಟ್ ಹಾಕೊಳಕತ್ತಾರೆ, ನಮ್ಮ ಮನೆಯವ್ರು ಮಾಡ್ಕೊಟ್ರೆ ನೋಡಿ ಇದು ಹಸನ್ ಮಾಡಿ ಇಲ್ಲೇ ಇಟ್ಟೀನಿ. ಈಕಿನೂ ನಾ ಹಸನ್ ಮಾಡಿ ಇಟ್ಟಿದ್ದ, ಬಟ್ ತಂದಾಳು ಈಕಿನೇ ಇಲ್ಲಿಗೆ. ಆಕಿಗೆ ಆರೆಂಜ್ ತಿನ್ನೋದಿತ್ತು, ಹಾಗಾಗಿ ನಮ್ಮ ಮನೆಗೆ ಎಷ್ಟು ಕೆಲಸ ಮಾಡಿದ್ರು ಕಮ್ಮಿನೇ ನೋಡ್ರಿ ಫ್ರೆಂಡ್ಸ. ಎಷ್ಟು ಕೆಲಸ ಮಾಡ್ತೀರಿ ಮಾಡ್ರಿ ಕಮ್ಮಿನೇ ಅನಿಸ್ಬಿಡ್ತೈತಿ. ಎಷ್ಟು ಭೀ ಮಾಡಿದ್ರು ಭೀ ನಾ ಮಾಡೇಬೇಕು ಎಟ್ರು ಮಾಡಿದ್ರು ಸಾಕಾಗ್ತದ್ರಿ. ಮನೆ ಕೆಲಸ ಮಾಡಿ ಸಾಕಾಗ್ತದಂದ್ರೆ ಹೆಂಗೆ ರೀ, ಎಲ್ಲ ಹೊರಗಿಂದ ಮಾಡ್ಬೇಕು, ಮನೆಯಿಂದ ಮಾಡ್ಬೇಕು, ಎಲ್ಲ ಥರ ಮಾಡ್ಬೇಕಾದ್ರೆ ಸ್ವಲ್ಪ ಏನು ಚೆಲ್ಲಾಡ್ರಿಲಿ ಏನಪ್ಪ ನೋಡ್ರಿ. ಈಗ ಉಪ್ಪಿನ ಡಬ್ಬಿ ತಂದು ಉಪ್ಪು ಚೆಲ್ಲಾಳೆ ಏನ ನೋಡ್ರಿ, ಹಿಂಗೆ ಮಾಡ್ತಾಳೆ ನೋಡ್ರಿ. ಎಷ್ಟು ಅಂದ್ರೆ ಒಂದು ಮನುಷ್ಯ ಎಷ್ಟು ಕ್ಲೀನ್ ಮಾಡ್ಬೇಕ್ರಿ. ಮೇಡಮ್ ಅವ್ರ ಪ್ಯಾಂಟ್ ಹಾಕೊಂಡ್ರಿ, ಹಾಯ್ ಮೇಡಮ್. ಈಗ ಸ್ವಲ್ಪ ಅದು ನೋಡ್ತಾಳಲ್ರಿ, ವಿಡಿಯೋ ನೋಡಿ ಮಸ್ತ್ ಅನ್ಸತ್ತೆ ಮಾಡ್ತಾಳ. ಚಪಾತಿ ಒಂದು ಮಾಡ್ತೀನಿ. ಆಕಿನೂ ನಾ ಹೋಮ್ವರ್ಕ್ ನೋಡ್ರಿ ನಾ ಅಂತೀನಲ್ರ ನೋಡ್ರಿ, ಹುಡುಗರು ಇದ್ರಿ ಹಿಂಗೆ ನೋಡ್ರಿಗ ಆರೆಂಜ್ ತಿಂದು ಹಿಂಗೆ ಒಕ್ಕಟ್ಟಾಳ. ನೀವೇ ಹೇಳ್ರಿ ಫ್ರೆಂಡ್ಸ್, ಕರೆ ಹೇಳ್ರಿ, ಎಲ್ಲ ಮನೆ ಹುಡುಗರು ಹಿಂಗೆ ನಮ್ಮ ಮನೆಗೆ ಹುಡುಗಿ ಹಿಂಗೆ. ಬಟ್ ಮಾಡ್ತಾಳ ಕೆಲವು ಸರಿ, ಎಲ್ಲ ಸ್ವಚ್ಛ ಮಾಡ್ತಾ ಭಾಳ ಇದು ಬರ್ತಲ್ಲ, ಅಳಸ್ ಬತ್ತಂದ್ರೆ ಹಂಗೆ ಮಾಡ್ತಾಳ. ಸರಿ ಗೊತ್ತದ ಈಗ ನಾ ಬೈತಿನ ತಂದು ಅದಕ್ಕೆ ಇಲ್ಲೆಲ್ಲ ಒಕ್ಕಟ್ಟದು ಮಾಡೋದು ಮಾಡ್ತಾಳ. ಕೆಲವು ಸರ್ತಿ ನಾಟಕ ಮಾಡ್ತಾ ಐಸದ್ ನೋಡ್ರಿಗ ಆ ನೀರು ಆಟ ಆಡೋಕಲ್ಲಾಗಿ ಇಲ್ಲಿ ಹಿಡ್ಕೊಂಡು ಇಲ್ಲಿ ತನ ಎಲ್ಲ ನೀರು ಆಗ್ತೈತಿ. ಅದನ್ನ ಒಂದು ಗಳಿಗೆ ಒರೆಸೋದು. ಆಕಿನ ಹೋಮ್ವರ್ಕ್ ಬೇಕು, ಹೋಮ್ವರ್ಕ್ ಕಂಪ್ಲೀಟ್ಲಿ 1 ತಾಸಕ್ಕಿಗೆ ಫುಲ್ಲಾಗಿ ಕೊಡ್ಬೇಕು, 1 ತಾಸು ಕೊಡ್ಬೇಕು. 1 ಪೇಜ್ ಐತಿ, ಅದು 1 ಪೇಜ್ ಮಾಡಿಸ್ಕೋಬೇಕು. ಚಪಾತಿ ಅದು ಮಾಡಿ ನೀವಂತ ನೋಡ್ರಿ. ಆಗ ಏನು ಮಾಡ್ತಿಲ್ಲ, ನೀರು ನೀರ ಹಾಂ ಚಲ್ ನೀರು ಎಲ್ಲ ಬೇಡ ಮೇಲೆ ನೀರು ಚಲ್ಕೋತ್ ಬೇಡಲ್ಲ ಹೊಲ್ಸು ಮಾಡ್ಕೋತ ಕಿಶಿನ್ರೆ ಚಿಕ್ಕಬಿಟ್ಟು ಎಲ್ಲ ಹೊಲ್ಸು ಮಾಡಿಬಿಡ್ತಾಳೆ. ಎಲ್ಲ ಯಾಕೆ ಮಾಡ್ತಿ ಹಂಗ? ಅಷ್ಟೇ ಬರೀ ಆವಾಜ್ಗೆ ಅದಾಳ. ಈಗ ಸಿಟಿಗೆ ಬರೋ ಮೂಡ್ನು ಇಲ್ಲ, ಸಿಟಿಗೆ ಬರಲ್ಲ ಈಗ ಅಷ್ಟೇ. ಒದ್ರಾಡು ನನಗೇನು ಪರಕ್ಕೆ ಬೀಳಲ್ಲ ತಳಕ್ಕೆ. ಬರೀನ ಮಾಡೇ ಬಿಡ್ತಾರೆ ಚಪಾತಿ ಒಂದು ಮಾಡಿದ್ರೆ ನೀವು ಅಂತ ಅನಿಸ್ತೈತಿ. ಹಾಕಿ ಅಭ್ಯಾಸ ತೊಗೊಳಕ್ಕೆ ಜಲ್ದಿ ಮುಕ್ಕೋಬೇಕಲ್ಗತ್ತೀನಿ. ಈಗ ಟೈಮ್ ನೋಡ್ರಿ, ಜಲ್ದಿ ಹತ್ತೀನಿ ಮಾಡ್ಲಕ್ಕ. ಟೈಮ್ ಬಂದು 8:30 8:35 ಆಗೈತಿ. ಹಾಗಾಗಿ 9ರಷ್ಟೇ ಚಪಾತಿ ಮಾಡಿ ಫಿನಿಶ್ ಮಾಡಿಬಿಡ್ತಾ. ಭಾಳ 10ರಟ್ಲೆ ಊಟ ಹಾಕಿನ ಅಭ್ಯಾಸ ಎಲ್ಲ ಆಗ್ಬೇಕಂತ ಅನ್ಕೊಂಡೀನಿ. ಆಗುತ್ತೆ ಅಂತ ಹೇಳಲ್ಲ, ಜಸ್ಟ್ ಅನ್ಕೊಂಡೀನಿ. ನೋಡ್ರಿ ನಮ್ಮ ಮನ್ಯಾಗ ಈ ಬಾಂಡೆ ಬೀಳ್ತಾವೆ ನೋಡ್ರಿ, ನನಗೆ ಇಷ್ಟು ಸಾಕಾಗೋಗ್ಬಿಟ್ಟೈತಿ. ಎಲ್ಲ ಕೆಲಸನೇ ಒಂದು, ಈ ಬಾಂಡೆ ತೊಳೆದೇ ಒಂದು ನೋಡ್ರಿಗ ಅಷ್ಟು ಬಾಂಡೆ ತೊಳೆದ. ಮತ್ತು ಮುಂಜಾನೆ ಹಾಕ್ಯದ ನಮ್ಮ ಮನೆ ಬಾಂಡೆ ಹೆಂಗೆ ಬೀಳ್ತಾವ ಅಂತ ಹೇಳ್ತಾ ನಿಮ್ಗೆ ಇನ್ನು ಮುಂದೆ ಒಂದು ಹಂಗೆ ಒಂದು ನಡ್ಕೋತ ಹೇಳ್ತಾ. ಹಂಗೆ ನೋಡ್ರಿ ಇಲ್ಲಿ ಎಷ್ಟು ಬಾಂಡೆ ನಮ್ಮ ಮನೆಯಾಗ ತಿನ್ನೋರು ನಾವು 3 ಮಂದಿ ಆದ್ರೆ ನಾವು ಮಾಡೋದು ಮಾತ್ರ ಮಕ್ಕಳು. ಹೌದಾ ಫ್ರೆಂಡ್ಸ್, ಮುಂದೆ ಹೋದಾಗ ನೀವು ಹೆಂಗೆ ಕೇಳ್ತೀನಿ, ಹೆಂಗೆ ಹೇಳ್ಬೇಕು ಅಂತ. ಚಪಾತಿ ಮಾಡ್ಬೇಕು, ಮತ್ತೆ ಚಪಾತಿ ಮಾಡಿ ಆಮೇಲೆ ಸಿಗ್ತೀನಿ. ಬಾಯ್. ಆಯಿತು ಫ್ರೆಂಡ್ಸ್, ಊಟ ಅದೆಲ್ಲ ಆಯಿತು. ಕಂಡಾಪಟ್ಟಿ ಹಿಡಿದೈತಿ, ಮಲ್ಕೋಬೇಕು. ಇಲ್ಲಿ ನೋಡ್ರಿ ನನ್ನ ಮಗಳು ಮುಕ್ಕೊಂಡಾಳ, ಕಿಡಿಗೇಡಿತನ ಮಾಡಿ ಈಗ ಮುಕ್ಕೊಂಡಾಳ. ನಮ್ಮ ಮನೆಯವರು ಹಚ್ಕೊಂಡು ಕಿಶಿಂದ ಮ್ಯಾಚ್ ನೋಡಕತ್ತಾರ. ಈಗ ನಾವು ಮಕ್ಕೋಬೇಕು. ಟೈಮ್ನೂ ಆಗೈತಿ. ಯಪ್ಪ ನಮ್ಮ ಮನೆಗೆ ಎಷ್ಟು ಅಂದ್ಕೊಂಡ್ರು 11 ಆಗ್ಲಾರೆ ನಿದ್ದಿನೇ 10 ಆಗೈತಿ. 10-15 ಆಗೈತಿ. ಮಕ್ಕೋಬೇಕ್ರಿ ಈಗ. ಆಯಿತು ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳೆ ಹೊಸ ಆಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.